ಒಂದು ಅನುಭವ ದಯವಿಟ್ಟು ಹಂಚ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೀಟೇಜ್ ಹೆಸರೇ ನಾವು ಇವಾಗ ಹೇಳ್ದಂಗೆ ನನಗೆ ಚೇತನ್ ಸರ್ ಒನ್ ಲೈನ್ ನರೇಟ್ ಮಾಡಿದ್ರೆ ಆ್ಯಕ್ಚುಲಿ ಇಟ್ಸ್ ಸೀಟೇಜ್ ಥ್ರಿಲ್ಲರ್ ಇದು. ಅದರ ಜೊತೆಗೆ ಈ ಟೀಮ್ ಒಳಗಡೆ ನಾನು ಒಳಗೆ ಬಂದಿದ್ದು ಹೇಗೆ ಅಂದರೆ ಅದು ಇದ್ದೆ KCC ಮ್ಯಾಚ್ ದಿನ ನಾನು ಸಿದ್ದು ಸರ್ನ ಮೀಟ್ ಆಗಿದ್ದು ಅಲ್ಲಿ ಕೂತ್ಕೊಂಡು ನಾವು ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾನು ಡೈರೆಕ್ಟರ್ ಸರ್ಗೆ ನಿಮ್ಮ ನಂಬರ್ ಕೊಡ್ತೀನಿ, ಆದಮೇಲೆ ಯು ಕ್ಯಾನ್ ಡಿಸ್ಕಸ್ ಫರ್ದರ್ ವಿತ್ ಹಿಮ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಇದರ ಜರ್ನಿ ಶುರು ಆಯಿತು. ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇನ್ನೊಂದು ಡ್ಯೂಯೆಟ್ ಇರ್ಬೋದಾ, ಇಲ್ಲ ಮೇ ಬಿ ವಾಟ್ ಎವರ್ ದ ನಾರ್ಮ್ ಆಲ್ಬಮ್ ಏನು ನಾವು ಇದು ಮಾಡ್ತೀವಿ. ಸೊ ಬಂದು ಕೇಳಿದಾಗ ಇದು ವ್ಲಾಗರ್ಸ್ಗೆ ನಾವು ಮಾಡಬೇಕು, ಲಾಗರ್ಸ್ ಬೇಸಿಕಲಿ ಏನಾದರೂ ಇರ್ಬೋದು. ಸೊ ಇದನ್ನು ಹೇಗೆ ನಾವು ಯಾವ ಥರ ಅಂದರೆ ಇದನ್ನು ಮೋಟಿವೇಟ್ ಮಾಡಬೇಕಾ, ಇಲ್ಲ ಏನು ಫಿಲಾಸಫಿ ನಾವು ಹೇಳಬೇಕು ಅಂತ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತಲ್ಲ, ಹೊಸ ವಿಷಯ ಹೇಳಬೇಕು ಅಂದಾಗ ನಾವು ಅದಕ್ಕೆ ಸುಮ್ಮನೆ ವೇಗಾಗಿ ಏನೋ ಒಂದು ಹೇಳ್ಬಿಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಟಚ್ ಎವ್ರಿ ಒನ್, ಐದರ್ ಎಮೋಷ್ನಲಿ ಟಚ್ ಆಗಬೇಕು, ಇಲ್ಲ ಫನ್ ವಿಷಯದಲ್ಲಿ ಟಚ್ ಆಗಬೇಕು. ಸೊ ನಾವು ಎರಡೂ ತಂದರೆ ಹೆಂಗಿರುತ್ತೆ ಅಂತ ಎರಡೂ ಮಿಕ್ಸ್ ಮಾಡಿ ನಾವು ಈ ಸಾಂಗ್ಗೆ ಒಂದು ಹೊಸ ಶೇಪ್ ಅಂತ ನಾನು ಹೇಳಲ್ಲ, ಬಟ್ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್. ಇವತ್ತಿನ ಕಾಲೇಜ್ ಹುಡುಗರು ಕೇಳಿದ್ರು ಅವ್ರಿಗೂ ಒಂದಷ್ಟು ವರ್ಡ್ಸ್ಗಳಿರಬೇಕು. ಆ್ಯಂಡ್ ಫಿಲಾಸಫಿ ಪಾರ್ಟು ನನಗೆ ಯಾವಾಗಲೂ ಸಾಂಗ್ ಬರೀತೇನೆ, ಅದರಲ್ಲಿ ಒಂದೇನೋ ಒಂದು ಅಂಡರ್ಲೈನ್ ಫಿಲಾಸಫಿ ನಾನು ಹೇಳಬೇಕು ಅಂತ ನನಗಿಷ್ಟ. ಸೊ ಎಲ್ಲ ಸೇರಿ ನಾವು ಲೈಫು ಯಾಕೋ ಖಾಲಿ ಅಂತ ಶುರು ಮಾಡಿದ್ವಿ. ಆ್ಯಕ್ಚುಲಿ ಈ ಲೈನ್ ಬಗ್ಗೆ ಕೇಳಬೇಕು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು ಗಿರಿಧರ್ ಸರ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ಈ ಮೂವಿಗೆ ಅದೇ ಸಾಂಗ್ಸ್ ಮಾಡಬೇಕು ಅಂದರೆ ಫಸ್ಟ್ ಬರೀ ನನ್ನ ಮೇಲೆ ಡಿಪೆಂಡ್ ಆಗಲ್ಲ, ಇಡೀ ಟೀಮ್ ಡೆಡಿಕೇಟೆಡ್ ಆಗಿರಬೇಕು. ಸ್ಟೋರಿ ಹಾಗಿತ್ತು. ಆ್ಯಂಡ್ ಅದೇ ಥರ ಈಗ ನನ್ನ ಟ್ಯೂನ್ ಚೆನ್ನಾಗಿ ಕೇಳಿಸ್ಬೇಕು ಅಂದರೆ ಆ ಥರ ಲಿರಿಸಿಸ್ಟ್ ಸಿಗಬೇಕು. ಸೊ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನೇನು ಸಾಂಗ್ ಮಾಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿದ್ದು ಸರ್. ಆ್ಯಂಡ್ ಇವ್ರ ಡೆಡಿಕೇಶನ್ ಅಂತೂ ಬೇರೆ ಲೆವೆಲ್ಲು. ಪಾಪ 5.1ಗೂ ಬರ್ತಾರೆ, ಎಡಿಟಿಂಗ್ ಕೂತ್ಕೋತಾರೆ, ಏನಾದ್ರು ಡಿಸ್ಕಷನ್ ಮಾಡೋಣ, ಪ್ರಮೋಷನ್ ಅಂದಾಗೆಲ್ಲ ಪಾಪ ಹಿ ಈಸ್ ಆಲ್ವೇಸ್ ಅವೈಲಬಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಚೇತನ್ ಸರ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಟೀಮಲ್ಲಿ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ವೆಂಕಿ ಅವರು, ಚಂದ್ರು ಅವರು, ಸಚಿನ್ ಅವರು, ಎಲ್ಲರೂ ಸೋ ಮಚ್ ಡೆಡಿಕೇಟೆಡ್. ಈ ಸಾಂಗ್ ಕಂಪೋಸ್ ಮಾಡುವಾಗ ವೆಂಕಿ ಆ್ಯಂಡ್ ಚೇತನ್ ಸರ್ ನಮ್ಮ ಸ್ಟುಡಿಯೋಲಿದ್ರು. ಎಲ್ಲ ಫ್ರೇಸಸ್ಸು ಅವ್ರು ಸೆಲೆಕ್ಟ್ ಮಾಡಿದ್ರು. ಸರ್ ಗ್ರಾಫ್ ಹಿಂಗೆ ಹೋಗ್ಬೇಕು ಈ ಸಾಂಗು ಅಂತ. ಯಾಕಂದರೆ ನನಗೂ ನಾಗಾರ್ಜುನ್ ಶರ್ಮಾ ಅವ್ರು ಹೇಳ್ದಂಗೆ ಅವ್ರು ಲಿರಿಕಲ್ ಏನು ಹೇಳಿದ್ರು, ಮ್ಯೂಸಿಕಲ್ ಡಿಟ್ಟೋ ಕಾಪಿ ಪೇಸ್ಟ್ ಮಾಡ್ಬೋದು. ಚಾಲೆಂಜಿಂಗೆ ಈ ಥರ ಸಿಚುವೇಶನ್ಗೆ ಕಂಪೋಸ್ ಮಾಡೋದು. ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ ಆಕಾಶ್ ಅವರೇ, ನಾನು ಆ್ಯಕ್ಚುಲಿ 5.1 ನಮ್ಮ ಮ್ಯೂಸಿಕ್ ಅಂದರೆ ನಮ್ಮ ಸಿನಿಮಾ ಮ್ಯೂಸಿಕ್ ಹೇಗಾಗಿದೆ ಅಂತ ನೋಡಿದೆ. ಎಷ್ಟೊಂದು ಜಾಗದಲ್ಲಿ ನಮಗೆ ಭಯ ಆಗಿದೆ. ಸೊ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ರೆ, ಅಂದರೆ ಬರೀ ಮ್ಯೂಸಿಕ್ ಅಂದ ತಕ್ಷಣ ಲವ್ ಮ್ಯೂಸಿಕ್ ಇರ್ಬೇಕಂತಲ್ಲ. ಸೊ ಎಲ್ಲ ಏರಿಳಿತಗಳ ಪ್ರೆಸ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿರೋದಕ್ಕೆ. ಆಮೇಲೆ ನಮ್ಮ ಚೇತು, ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿರೋಕ್ಕೆ ಆ್ಯಕ್ಚುಲಿ ಚೇತುಗೆ ನಾನು ಥ್ಯಾಂಕ್ಸ್ ಆಗಬೇಕು. ಅವರಿಂದನೇ ನನಗೆ ಲವ್ ಯು ಮುದ್ದು ಸಿಕ್ಕಿದ್ದು. ಅದು ನನಗೆ 2ನೇ ಸಲ ಹೇಳ್ತಾರೆ ಮಮ್ಮ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಾಂಗ್ ಬಗ್ಗೆ ಬರಬೇಕಂದ್ರೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀವಿ ಈ ಸಾಂಗ್ನ. ಅಂದರೆ ಆ ಲಿರಿಕ್ಗಾಗಿರ್ಬೋದು ಎಲ್ಲರಿಗೂ ಟೈಮ್ ಬಂದೇ ಬರುತ್ತೆ. ಮಾಮ್ ಆಲ್ರೆಡಿ ನಿನಗೆ ಬಂದಿದೆ, ನಮ್ಮ ಚೇತು ಆಗಲಿ ನಮ್ಮ ಸೀಟೇಜ್ ಟೀಮ್ ಅವ್ರಿಗೆ ಬಂದೇ ಬರುತ್ತೆ ಈ ಮೂವಿ. ಆಮೇಲೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಕ್ಯಾಪ್ಚರ್ ಅಂತೂ ನಾವು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಇರೋ ನ್ಯಾಚುರಲ್ ಲೈಟಿಂದ ಆಗಿರ್ಬೋದು, ಪ್ರತಿಯೊಂದು ಬೇರೆ ಥರ ಪ್ಯಾಟರ್ನಲ್ಲಿ ನಮ್ಮ ರಘು ಮಾಸ್ಟ್ರು ತುಂಬ ನೀಟಾಗಿ ಪ್ರಾಪರಾಗಿ ಕೊರಿಯೋಗ್ರಾಫ್ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದಣ್ಣ. ಇದು 2ನೇ ಮೂವಿ. ಥ್ಯಾಂಕ್ ಯು. ಶೀಲದಲ್ಲಿ ಹ್ಯಾಟ್ರಿಕ್ ಹೋಗಿದ್ದೀವಿ. ಹೋಪ್ಫುಲಿ. ಆ್ಯಂಡ್ ನಾವು ಆ್ಯಕ್ಚುಲಿ ಕೇಳಲೇಬೇಕು, ನೀವು ಕೇಳ್ತಿರೋ ಬಿಡ್ತೀರೋ, ನಾನು ಕೇಳ್ಬೇಕು ಅನ್ಕೊಂಡಿದ್ದೀನಿ. ಈ ಸಾಂಗಲ್ಲಿ ನೀವು ಕ್ಯಾಮಿಯೋ ಮಾಡಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಕ್ಯಾಮಿಯೋ ಅಂತ ಎಂತ ಇಲ್ಲ, ಏನಂದರೆ ಒಂದು ಶಾರ್ಟು ಫ್ಯಾನ್ ಆಗಿ ಮಾಡಿದೆ. ಸೊ ನಮ್ಮ ಸಿನಿಮಾ ಹೀರೋ ಹಾಗೂ ಹೀರೋಯಿನ್ ಜೊತೆಗೆ ನಿಂತಿದ್ದಾರೆ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಸೊ ಈಗ ಇವ್ರ ಅನುಭವ ಕೇಳೋಣ. ಸೊ ಫಸ್ಟ್ಗೆ ನಾನು ಹೀರೋನ ಆಮೇಲೆ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಹೀರೋಯಿನ್ ಮಾತಾಡಿಸ್ಬಿಡ್ತೀನಿ. ಇಲ್ಲ ಫಸ್ಟ್ ನಾನು ಹೀರೋನ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಹೀರೋಯಿನ್ ಮಾತಾಡಲಿ. ಸವೀಕ್ಷರ ಹೇಳಿ. ಎಲ್ಲರಿಗೂ ನಮಸ್ಕಾರ. ಏನು ಹೇಳಬೇಕು, ಸಾಂಗ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿದ್ದು ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಮ್ಮ ಸೆಕೆಂಡ್ ಹೀರೋ ರಘು ಸರ್.
ಸಿದ್ದು ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಮೇ ಬಿ ಫುಲ್ ವಿಡಿಯೋ ಸಾಂಗ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಮೇ ಬಿ ನೆಕ್ಸ್ಟ್ ಅವ್ರಿಗೆ ಹೀರೋ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು. ವಿ ಆರ್ ಆಲ್ ಎಕ್ಸ್ಪೆಕ್ಟಿಂಗ್ ದಟ್. ನೀವು ಆ ಮೂವಿ ಹೀರೋಯಿನ್ ಆಗ್ತೀರಾ? ಹೀರೋ ಆದ್ರೆ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ನಾನು. ಸರ್ ಹೀರೋ ನೋಡಿ ಫಿಲಮ್ ಮೇಕರ್ಸ್ ಜೋಕ್ಸ್ ಸರ್ ಅವರು ಹೀರೋಯಿನ್ ಆಗ್ತೀನಿ ಅಂತ ಹೇಳಿದ್ರು ಸರ್. ಸರ್ ಪರವಾಗಿಲ್ಲ, ನಿಮ್ಗೊಂದು ಹಿಲ್ಸ್ ಹಾಕ್ಸೋಣ. ಓಕೆ ಪ್ಲೀಸ್ ಕಂಟಿನ್ಯೂ. ತುಂಬ ಇನ್ಸ್ಪೈರಿಂಗ್ ಆಗಿದೆ. ಲಿರಿಕ್ಸ್ ಆಗಿರ್ಬೋದು, ದ ವೇ ಲಿಂಕ್ ಮಾಡಿದಾರಲ್ಲ ಒಂದಕ್ಕೊಂದು ಡಿಫ್ರೆಂಟ್ ಪ್ರೊಫೆಷನ್ಸ್ನ, ಅದು ನನಗೆ ತುಂಬ ಇಷ್ಟ ಆಯಿತು. ಮೇ ಬಿ ಹೋಗ್ತಾ ಹೋಗ್ತಾ ತುಂಬ ಆಡಿಯನ್ಸ್ಗೆ ಅದು ಇನ್ನೂ ಇಷ್ಟ ಆಗುತ್ತೆ, ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಇವ್ರ ಮೊದಲನೇ ಸಿನಿಮಾ ಬಂದಿರುವಂತಹ ಎಲ್ಲ ಡಿಜಿಟಲ್ ಮೀಡಿಯಾದವರಿಗೆ ಪ್ರೀತಿಯ ಸ್ವಾಗತ ಹಾಗೆ ನಮಸ್ಕಾರ. ಹಾಗೆ ಪ್ರೊಡ್ಯೂಸರ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಚೇತುಗೆ ಒಂದು ಕಂಪ್ಲೇಂಟ್ ಇದೆ ಈ ಸಾಂಗ್ ಮೇಲೆ, ರಘು ಮಾಸ್ಟ್ರಿಗೆ. ನೋಡಿ ನೀವೆಲ್ಲ ನೋಡಿದ್ದೀರಿ, ಕೂತು ಅದು ಬರೀ ಪಿ ಓದ್ಕೊಂಡು ಕೂತಿದ್ದೀನಿ. ಸಾಂಗಿಗೆ ಒಂದು ಸ್ಟೆಪ್ ಕೊಡ್ಬೇಕು ತಾನೆ ನನಗೆ. ಹೀರೋನ ತುಳಿದು ಬಿಡ್ತೀನಿ ಅಂತ ಭಯ. ಏನಣ್ಣ? ನಿಜ ಸರ್, ನೋಡಿ ಎಲ್ಲೂ ಡ್ಯಾನ್ಸೇ ಮಾಡ್ತಿಲ್ಲ. ತಮಾಷೆಗಳಿದೆ. ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ದೇವರಣೆಗೂ ಸ್ಟೆಪ್ ಬರಲ್ಲ, ಪೆದ್ದಾಗಿ ಆಡ್ತಾ ಇದ್ದೆ, ತಲೆ ಕೆರ್ಕೊಂಬಿಡೋರು ಅವರು. ಹೆಂಗಪ್ಪ ಮಾಡಿಸೋದು ಎಲ್ಲೆಲ್ಲ ಕಟ್ ಮಾಡಿ. ಅಣ್ಣ ಅಂತೂ ನಂಬರ್ 1 ಇವರು ಇಂಡಸ್ಟ್ರಿಯಲ್ಲಿ ಡ್ಯಾನ್ಸರು. ಸೊ ಅವ್ರ ಮುಂದೆ ನಾವು ಅವ್ರ ಜೊತೆಗೆ ಅದು ಡ್ಯಾನ್ಸ್ ಸ್ಟೆಪ್ ಅಂತೂ ತುಂಬ ಕಷ್ಟ ನನಗೆ. ಹೆಂಗೆಂಗೋ ಆಡಿದ್ದೀನಿ, ಅದನ್ನು ಸಹಿಸ್ಕೊಂಡಿದ್ದೀನಿ ರಘು ಮಾಸ್ಟ್ರೆ. ಮುಂದಿನ ಸಿನಿಮಾದಲ್ಲಿ ಡ್ಯಾನ್ಸ್ ಇದ್ದರೆ ಕಟ್ ಮಾಡಿ ಆ ಥರ ಏನಾದರೂ ಅವಕಾಶ ಇದ್ದರೆ. ಸೊ ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇಬ್ಬರು ಅಷ್ಟೇ ವೆರಿ ಸ್ವೀಟ್ ಹಾರ್ಟ್ಸ್, ಸಿದ್ದು ಆ್ಯಂಡ್ ರವೀಶ್ ಹೊಗಳ್ತಾ ಇದ್ದೀನಿ. ಇಬ್ಬರಿಗೂ ಅವ್ರ ಜೊತೆಗೆ ನಾನು ಇದ್ದೀನಿ, ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ಇದು 3 ಜನ ಥ್ರೂಔಟ್ ದ ಸಿನಿಮಾ ಕ್ಯಾರಿ ಆಗಿದ್ದೀವಿ. ಒಳ್ಳೆ ಸ್ಕ್ರಿಪ್ಟ್ ಆಗಿದೆ. ಸಿನಿಮಾ ನೋಡಿದ್ದೀವಿ, ನಮಗೆ ಭರವಸೆ ಇದೆ. ಅಂದರೆ ಚೇತು ಪ್ರೊಡ್ಯೂಸರ್ನ ಉಳಿಸಿದ್ದಾರೆ ಆ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ. ಖಂಡಿತ ಇದು ಒಂದು ಭರವಸೆಯ ಒಂದು ಒಳ್ಳೆ ಹಾರರ್ ವಿತ್ ಬ್ಲಾಗರ್ ಜೊತೆಗೆ ಬಂದಿದೆ. ಈ ಸಿನಿಮಾ ನಿಮಗೆಲ್ಲ ಖುಷಿ ಕೊಡುತ್ತೆ. ಇನ್ನೇನು 1 ತಿಂಗಳಲ್ಲಿ ಇದು ತೆರೆ ಮೇಲೆ ಬರ್ತಾ ಇದೆ ಅಂತ ಅನ್ಕೋತೀನಿ. ಸೊ ನೀವೆಲ್ಲ ಬಂದಿದ್ದೀರಿ, ಇದೇ ಥರ ಸಪೋರ್ಟ್ ಮಾಡಿ, ಇನ್ನಷ್ಟು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಐ ಥಿಂಕ್ ಫೀಲ್ ಗುಡ್ ಡಾರ್ಕ್ ಅನ್ನೋದಕ್ಕಿಂತ ಐ ಥಿಂಕ್ ರೈಟಿಂಗ್ ಶುಡ್ ಬಿ ವೆರಿ ಗುಡ್. ಒಂದು ಸಿನಿಮಾಗೆ ಒಂದು ಕತೆ ಬಹಳನೇ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಏನು ತಂಡ ಕಟ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಓವರ್ ಆಲ್ ಎಕ್ಸಿಕ್ಯೂಟ್ ಮಾಡೋ ರೀತಿ ಮೇಲೆ ಅದ್ರ ಮೇಲೆ ನಿಂತಿದೆ ಸಿನಿಮಾ. ಇವಾಗ ಎಷ್ಟೇ ಚೆನ್ನಾಗಿ ಕತೆ ಇದ್ದು ನಾವು ಚೆನ್ನಾಗಿ ಅದನ್ನ ಪ್ರಮೋಟ್ ಮಾಡಿದೆ, ಅದನ್ನ ಚೆನ್ನಾಗಿ ಮಾಡಿದೆ, ನಾವು ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋದು ಸುಳ್ಳು. ಸೊ ಐ ಥಿಂಕ್ ಇದೊಂದು ಬೇಸಿಕಲಿ ಟೀಮ್ ವರ್ಕ್. ಒಂದು ಒಳ್ಳೆ ಕತೆ ಕೂಡ ಬಹಳ ಮುಖ್ಯ ಆಗುತ್ತೆ. ಅದು ಯಾವ ಜಾನರ್ ಆದ್ರೂ ಪರವಾಗಿಲ್ಲ. ಲವ್ ಆದ್ರೆ ಲವ್, ಅಥವಾ ಡಾರ್ಕ್ ಸಿನಿಮಾಸ್. ಐ ಥಿಂಕ್ ಡಾರ್ಕ್ ಸಿನಿಮಾಸ್ ಅಲ್ಲಿ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಐ ಥಿಂಕ್ ವಿಜುವಲಿ ನೋಡೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡೋಕೆ ಚೆನ್ನಾಗಿ ಕಾಣಿಸೋದಕ್ಕೆ ಸಿನಿಮಾಗ್ರಫರ್ ತುಂಬಾ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ನಮ್ಮ ಸಿನಿಮಾದಲ್ಲೂ ಡಾರ್ಕ್ ಆದ್ರೂ ಇಟ್ಸ್ ಕೈಂಡ್ ಆಫ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಇದೊಂಥರ ಮಲ್ಟಿ ಜಾನ್ರ ಇದೆ. ಇದರಲ್ಲಿ ನಿಮಗೆ ಕಾಮಿಕ್ ಬರುತ್ತೆ, ಲವ್ ಬರುತ್ತೆ, ಸಾಕಷ್ಟು ವಿಷಯಗಳು ಬರುತ್ತೆ, ಗೋಸ್ಟ್ ಹಂಟಿಂಗ್ ಬರುತ್ತೆ, ಒಂದು ಹಾರರ್ ಥಿಂಗ್ಸ್ ಬರುತ್ತೆ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಬರುತ್ತೆ. ಸೊ ಹಾಗಾಗಿ ಈ ಸಿನಿಮಾಗೆ ಏನೇನು ಟೋನ್ ಮೂಡ್ ಬೇಕೋ ಅದೆಲ್ಲನೂ ತಂದುಕೊಟ್ಟಿದ್ದಾರೆ. ಸೊ ನನಗೆ ಅನ್ಸೋ ಪ್ರಕಾರ ಐ ಥಿಂಕ್ ಅದು ತಂಡ ಬಹಳ ಮುಖ್ಯ ಆಗುತ್ತೆ. ಆ ಟೀಮ್ ಏನು ಫಾರ್ಮ್ ಮಾಡ್ತಾರೆ, ಸಿನಿಮಾ ಹಾಗೆ ಹೊರಗೆ ಬರುತ್ತೆ. ಅದು ಮತ್ತೇನಾದ್ರು ಬೇರೆ ಪ್ರಶ್ನೆಗಳು? ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಇವತ್ತು ಸಾಂಗ್ ರಿಲೀಸ್ ಆಯಿತು. ಸಾಂಗ್ ಆಲ್ರೆಡಿ ಯೂಟ್ಯೂಬಲ್ಲಿದೆ, ನೋಡಿ. ಆ ಸಾಂಗ್ನ ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅದು ಸಾಂಗು ನಮ್ಮ ಡೈರೆಕ್ಟ್ರು ಆ ಸಾಂಗು ರೆಡಿ ಮಾಡ್ಬೇಕಾದ್ರೆ ಅದು ಮೇಯ್ನು ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡಬೇಕು ಅನ್ನೋದೇ ಪ್ಲ್ಯಾನ್ ಇತ್ತು. ಇನ್ನೂ ಈ ಸಾಂಗ್ನ ಬೇರೆ ಥರನೇ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಸಮಯದ ಅಭಾವ ಇರೋದ್ರಿಂದ ಈ ಮಟ್ಟಕ್ಕೆ ಮಾಡಿದ್ದೀವಿ. ಎಲ್ಲರೂ ನೋಡಿ ಆರಿಸಿ. ನಿಮ್ಮ ಏನಿದೆ ಸಪೋರ್ಟು ನಮ್ಗೆ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಸೀಟೆಡ್ ಇದು ಲೈಫು ಯಾಕೋ ಖಾಲಿ ಸಾಂಗು ಇವತ್ತು ರಿಲೀಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಸಾಂಗ್ ಮಾಡಬೇಕಾದ್ರೆ ಈ ಸಿನಿಮಾ ಕಂಟೆಂಟ್ ಇರೋದೇ ವ್ಲಾಗರ್ ಮೇಲೆ. ಅದನ್ನು ಕಥೆಯಾಗಿ ಕಟ್ಟಿ ಹೇಳೋಕ್ಕಾಗಲ್ಲ. ಕೆಲವೊಂದು ಸಿಚುವೇಶನು ವ್ಲಾಗಿಂಗ್ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ, ಅಂದ್ಕೊಂಡಷ್ಟು ಬೇಗ ಇದಾಗಲ್ಲ. ಕಮೆಂಟ್ಸ್ಗಳು ಆಗಿರ್ಬೋದು, ನೆಗೆಟಿವ್ ಕಮೆಂಟ್ಸು, ಟ್ರೋಲ್ ಮಾಡೋರಾಗಿರ್ಬೋದು, ಅದನ್ನ ಸೀನ್ ವೈಸ್ ಆಗಿ ಹೇಳೋಕ್ಕಾಗದೇ ಇದ್ದಾಗ ಒಂದು ಸಾಂಗಲ್ಲಿ ಹೆಂಗೆ ಕತೆ ಕಟ್ಬೋದು ಅಂತ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ
ಸೊ ನೀಟಾಗಿ ಡಿಸ್ಕಸ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿ ಅದಕ್ಕೆ ನಾಗಾರ್ಜುನ ಶರ್ಮಾ ಅವರು ತುಂಬ ಸಾಥ್ ಕೊಟ್ಟರು. ಸೊ ಈ ಥರ ಸಾಂಗ್ ಆಗಿ ಸಿದ್ಧಾರ್ಥ್ ಬೆಳ್ಮಣ್ಣ ಅವ್ರ ಕಡೆಯಿಂದ ಆಡಿಸಿ ಸ್ವಲ್ಪ ಚೆನ್ನಾಗಾಯಿತು. ಸೂಪರ್ ಆಗಿ ಆಗಿದೆ. ಓಕೆ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮಾಡ್ಬೇಕಾದ್ರೆ ತುಂಬಾನೇ ಅದು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇತ್ತು ಅಂತ ಹೇಳ್ತೀನಿ. ಅಂಡ್ ಇದನ್ನ ಶೂಟ್ ಮಾಡ್ಬೇಕಾದ್ರೆ ಐ ಥಿಂಕ್ ನಾನು ವ್ಲಾಗರ್ ಅಂದ್ರೆ ನಾನು ಮಾಮ್ ಆಗಿದ್ದೆ, ಅವ್ರ ಮನೆ ಆಗಿದ್ರು. ಸೊ ನಾವೊಬ್ರು ಫ್ರೆಂಡ್ಸ್ ತರನೇ ಬೈಕ್ ಓಡಿಸ್ಬೇಕಾರಲ್ಲ ಸಿದ್ದು ಮೆತ್ಕೆ ಸಿದ್ದು ಅಂತ ಸರ್ ಹೇಳ್ತಾರೆ, ಸರ್ ಆರಾಮಾಗಿ ಕೂತ್ಕೊಳ್ಳಿ ಸರ್ ಹೋಗೋಣ ಅವನು. ಬಟ್ ಆದ್ರೂ ಅದ್ರ ಮೇಲೆ ನಿಂತ್ಕೊಂಡೆಲ್ಲ ಆಕ್ಟ್ ಮಾಡಿದ್ರೆ ಸರ್ ತುಂಬ ರಿಸ್ಕಿ ಇತ್ತು. ಆ ರಿಸ್ಕಿ ಜಾಬ್ಸ್ ಎಲ್ಲ ವಿತೌಟ್ ಸ್ಟಂಟ್ ಮ್ಯಾನ್ ನಾವು ಇಂಪ್ರೂವ್ ಮಾಡಿದ್ದೀವಿ. ಸೊ ಆ ಥರದ ವಿಷಯಗಳಾಗಿರ್ಬೋದು. ಹಾಗೆ ಐ ಥಿಂಕ್ ನನ್ನ ಲೈಫ್ ಟೈಮಲ್ಲಿ ತುಂಬ ಕಾಸ್ಟ್ಯೂಮ್ ಚೇಂಜ್ ಮಾಡಿರೋ ಸಾಂಗ್ ಇದೆ. ಎಷ್ಟೊಂದು ವಿಷನ್ಸ್ ಯೂಸ್ ಮಾಡಿಲ್ಲ ನಾವು. ಐ ಡೋಂಟ್ ನೋ, ನನ್ನ ಲೈಫಲ್ಲಿ ಇಷ್ಟೊಂದು ಕಾಸ್ಟ್ಯೂಮ್ ಚೇಂಜೇ ಮಾಡಿಲ್ಲ. ಪಟ್ ಅದು ಹಿಂಗೆ ರೋಡಲ್ಲೇ ಶರ್ಟ್ ಚೇಂಜ್ ಟಕ್ ಇಷ್ಟು ಚೇಂಜ್ ನಾನು ಎಲ್ಲೂ ಯಾವ ಸಾಂಗಲ್ಲೂ ಮಾಡಿರಲಿಲ್ಲ. ಸೊ ಇದೊಂದು ಅನುಭವ ನಾನು ಮರೆಯೋಕ್ಕಾಗಲ್ಲ ಈ ಸಾಂಗ್ ಬಗ್ಗೆ. ಬಟ್ ಪರ್ಸ್ನಲಿ ಈ ಒಂದು ಹಾಡು ನಂಗೆ ತುಂಬಾ ಇಷ್ಟ. ಅದು ಎಸ್ಪೆಷಲಿ ರವೀಶ್ ಅವ್ರು ಬರ್ತಾರಲ್ಲ ಆ ಲೈನಲ್ಲಿ, ಕಾಲೆಳಿತಪ್ಪ ಲೋಕ ಸ್ವಲ್ಪ ಸೂರ್ಯ ಮರದ್ರ ಲೋಕ, ಆ ಲೈನ್ ಸಕ್ಕತ್ ಇಷ್ಟ. ನನಗೆ ಅದೇನೋ ಗೊತ್ತಿಲ್ಲ ನನಗೆ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಹಾಡಿದ್ದು. ಆ್ಯಂಡ್ ಈ ಟೀಮ್ಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂತಹ ಧ್ರುವ್ ಚಂದ್ರ ಅವರು, ಸಚಿನ್ ಅವರು, ವೆಂಕಿ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ PR. ಓಕೆ, ಸೊ ಇನ್ನೊಂದು ಒಬ್ಬರ ಹತ್ರ ನಾವು ಅನುಭವ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಸಿನಿಮಾ ತಂಡದ ಸಿನಿಮಾ ಅನುಭವ ಇದೆ. ಸೊ ನಮ್ಮ 3 ಸಾಂಗಲ್ಲಿ ನಮಗೆ ಈ ಸಾಂಗು ತುಂಬ ಮೇಯ್ನ್ ಅಂತ ಅನ್ಸುತ್ತೆ. ಅದು ಅಲ್ಲದೆ ಈಗ ನ್ಯೂ ಇಯರ್ ಅಲ್ಲಿ ಈ ಸಾಂಗು ಲೈಕ್ ತುಂಬಾ ವೈರಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದೊಳ್ಳೆ ಸಾಂಗ್ ಮಾಡಿದೀವಿ ಅಷ್ಟೇ. ನೈಸ್. ಈ ಸಿನಿಮಾ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮಗೆ? ನಾನು ತುಂಬಾ ಕಾಟ ಕೊಟ್ಟೆ. ಯಾರು ಜಾಸ್ತಿ ಕಾಟ ಕೊಟ್ಟಿದ್ದೆ ನಿಮಗೆ? ರಘು ಸರ್ ಅನ್ಸುತ್ತೆ. ಇಬ್ರು ರಘು ಸರ್ ಇಬ್ರು ಇದ್ದಾರೆ. ಓಕೆ, ವೆಂಕಿ ಅವರು ಆಕ್ಚುಲಿ ಈ ಸಿನಿಮಾಗೆ ಫಸ್ಟ್ ಇಂದ ಅಂದ್ರೆ ಈ ಒಂದು ಡೈಲಾಗ್ಸ್ ಪೋರ್ಷನ್ ಇಂದ ಹಿಡಿದು ಸ್ಕ್ರೀನ್ ಪ್ಲೇ